विद्याक्षेत्रे दिने अभिवृद्ध्यर्थम अधिक लाभ प्राप्त्यर्थम आदित्यादीनां नवानां ग्रहाणां अत्यंत शुभ एकादश फल आवाप्त्यर्थम वर्षे कर्तव्यः एतद्वर्षे प्रयुक्त विशेषतः भद्रकाली समेत वीरभद्रेश्वर स्वामिनः अग्निकुण्डोत्सव अंगभूतेन यथाशक्ति यथाभक्ति कामाद्य पूर्वक श्री भद्रकाली समेत वीरभद्रेश्वर महोत्सव अंगभूतेन गुरु लिंग संगम प्रसाद अधोदक श्री गुरु उपाकटाक्ष आशीर्वाद सदाकाल सिद्ध्यर्थंच गुरुपाद पूजे महोत्सव अंगभूतेन गुरु पादपूजाख्यम अहम आचार्य मुख्येन वामदेवाय नमः देशाय नमः श्रेष्ठाय नमः पुत्राय नमः कालाय नमः बलविकरणाय नमो बलाय नमो परक्रमणाय नमः सर्वभूतनमनाय नमो मनोन्मनाय नमः अघोरेभ्यो घोरेभ्यो घोरघोरधरे नमः भीमाय नमः भगवानाय नमः कैलासवासिने नमः परचने नमः कठोराय नमः पुरान्तकाय नमः शिवारोगाय नमः अस्माधोलित विग्रहाय नमः तामप्रियाय नमः स्वरायाय नमः प्रेमोत्सवाय नमः गणेश्वराय नमः सर्वज्ञाय नमः परमात्मने नमः तामपोराख्यलोचनाय नमः विक्रमदये नमः सोमाय नमः चक्रवक्त्राय नमः सदाशिवाय नमः विश्वेश्वराय नमः समर्पयामि ओम ज्ञानपूर्णं जगन्नाथे ದೇವಾನೇ ಗತೆಯೆಂದು ಮನಮತ್ತೆ ಬೆಳಗಿರೋ ದೇವಾನೇ ಗತೆಯೆಂದು ಮನಮತ್ತೆ ಬೆಳಗಿರೋ ನಾನಂದಗಂಗೋದಿ ನಿರ್ಮಲೇ ಕರ್ಪೂರಭಾರತಿ ಅಷ್ಟಾವರಣ ಕರ್ಪೂರವೋ ಮಾನವ ಜನ್ಮ ಭಕ್ತಿ ಭವಭಯದುರ್ಲಭ ಪಟ್ಟಾನ ಶಿವ ನಮಗೆ ಮಾಡಿದ ಫಲದಿಂದ ಪಟ್ಟಾನ ಶಿವ ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗ ಹುಟ್ಟರ ಶಿವನೆಂದು ಕರೆಯಿರಿ ಹುಟ್ಟಿದ ಮಗ ಹುಟ್ಟರ ಶಿವನೆಂದು ಕರೆಯಿರಿ ಜ್ಞಾನಪೂರ್ಣಂದ ಗಂಗೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಓಂ ಗುರುಗುರುವಾರಾರುಂದಾಭ್ಯೋ ನಮಃ ಕರ್ಪೂರಮಂಗಲೀರಂ ನಿಶ್ಚಯಂ ನೀರಾಜನಾಂತಹ ಕರ್ಪಯಾಮಿ ಕದಲೀಫಲಂ ಭೋಗೀಫಲಂ ನಾರಿಕೇಲಫಲಂ ನಿವೇದಯಾಮಿ ನಿವೇದನಾನಂತರಂ ಆಚಮನೀಯಂ ಸಮರ್ಪಯಾಮಿ नत्यागेमि किलमतप्रमाणतः परिणमागम्येकं गुहाय विभ्राजतो यज्ञतयो विशन्ते वेदान्तविज्ञानसुनिश्चितार्था ब्रह्मलोके सफलान्तकाले फलान्तकर्मगुणविधे अहरम्यपापं परमेकभूतं यक्कन्दरे
ಓಂ पिताय भगवान भारताय रत्नस्वरत्नस्य भगवानस्य राजार्थ ओम गुरुजनपादारविन्दाभ्यो नमः योगितां ब्रह्मणो वेदामृतेन साङ्करे ब्रह्मजन्माच आयुक्तेऽस्मिं प्रजां निर्माण्य ವಿಡಿಯೋ ಮಾಡ್ತಾರೆ ನೋಡಿ. ಬೇಗ ಕರ್ನಾಟಕದಲ್ಲಿ ವಸುಂಧರೆ ಭೂತಾಯಿ ತನ್ನ ಕಷ್ಟವನ್ನು ಹೇಳ್ಕೊಳ್ತಾರೆ. ಎಲ್ಲರೂ ತಪಸ್ಕೊಳ್ತಾರೆ, ಬೇಕಾದಾಗ ಹೊರ ಕೇಳ್ತಾರೆ. ಒಂದ್ ವೇಳೆ ಭೂತಾಯಿ ಒಂದೊಮ್ಮೆ ತಪಸ್ಸು ಕೂತ್ಕೊಳ್ತಾರೆ. ಆವಾಗ ಎಲ್ರಿಗೂ ಆಶ್ಚರ್ಯ ಆಯಿತು. ಯಾರ್ಯಾರು ತಪಸ್ ಕೇಳೋದು, ಹೊರ ಕೇಳೋದು ಬೇರೆ, ವಸುಂಧರನೇ ಏನಾದರೂ ಮುನಿಸಿ ತಪಸ್ಸು ಕೂತ್ಕೊಂಡ್ರೆ ಗತಿ ಏನು ಅಂತಂದಾಗ ಕೇಳಲೇಬೇಕು ಪರಮೇಶ್ವರ. ಅವಾಗ ಕೇಳ್ತಾನೆ, ಹೇಳೋದಿನ್ನ ಕಷ್ಟ ಸುಖ ಏನು ಅಂತ ಕೇಳಿದಾಗ ಇಷ್ಟು ಕೃತ ತ್ರೇತ ದ್ವಾಪರ ಕಲಿಯುಗದಲ್ಲೂ ಹೀಗೆ ಭೂಮಿ. ಈಗ ಮಹಾಸ್ವಾಮಿಯವರು ಕೊಂಡಕ್ಕೆ ಅಗ್ನಿಸ್ಪರ್ಶ ಮಾಡೋದಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ. ಈಗ ಈಶ್ವರ ಪಾರ್ವತಿಗೆ ಪೂಜೆಯನ್ನು ಸಲ್ಲಿಸಿ ಅದನಂತರ ಮಹಾಮಂಗಳಾರತಿಯನ್ನು ಮಾಡಿ ಕೊಂಡಕ್ಕೆ ಅಗ್ನಿಸ್ಪರ್ಶವನ್ನ ಮಾಡಲಾಗತ್ತೆ. ನೋಡಿ, ಮಹಾಸ್ವಾಮಿಯವರು ಈಗ ಬಂದೀಗ ಪೂಜೆಯನ್ನು ಕೂಡ ಮಾಡಲಾಗತ್ತೆ. ತಾವು ನೋಡ್ತಾ ಇದ್ದೀರಾ. ಈಗ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಮಹಾಸ್ವಾಮಿಗಳು ಬಂದಿದ್ದಾರೆ. ಆ ಕರ್ಪೂರಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಿ ಕೊಂಡದ ಸ್ಥಳಕ್ಕೆ ಅಗ್ನಿಸ್ಪರ್ಶವನ್ನು ಮಾಡತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಎಲ್ಲರೂ ಕೂಡ ಈಗ ಸ್ವಾಮಿಯವರ ನಂತರ ಎಲ್ಲರೂ ಕೂಡ ವಿಶೇಷವಾಗಿ ಕೊಂಡಕ್ಕೆ ಅಗ್ನಿಸ್ಪರ್ಶ ಮಾಡ್ತಾ ಇದ್ದಾರೆ. ಈ ಕೊಂಡದಲ್ಲಿ ಮರದ ದಿಮ್ಮೆಗಳನ್ನ ಹಾಕಿರ್ತಾ ಇದ್ದಾರೆ. ಈಗ ಸುಮಾರೊಂದು 7 ಗಂಟೆ ಆಗಿದೆ. ರಾತ್ರಿ 7 ಗಂಟೆ ಆಗಿದೆ. ಬೆಳಗಿನ ಜಾವ 5 ಗಂಟೆ ವೇಳೆಗೆ ಈ ಕಾಲಪರೇಶ್ವರನ ಉತ್ಸವವು ಮೈಸೂರಿನ ರಾಜ ಬೀದಿಗಳಲ್ಲಿ ಹೊರಟು ಬೆಳಗಿನ ಜಾವ 5 ಗಂಟೆ ವೇಳೆಗೆ ಬರುತ್ತೆ. ಅಲ್ಲಿವರೆಗೆ ಕೊಂಡದ ಭಾರತ ದಿಮ್ಮಿಗಳು ಚೆನ್ನಾಗಿ ಉರಿದು ಕೆಂಡಗಳಾಗಿ ಮಾರ್ಪಟ್ಟಿರುತ್ತದೆ. ನಂತರ ಕೆಂಡಗಳನ್ನ ಸಣ್ಣ ಕೆಂಡಗಳನ್ನಾಗಿ ಹೊಡೆದು ಕೊಂಡ ಹಾಯುವವರಿಗೆ ಅನುಕೂಲ ಮಾಡಿಕೊಡುವಂತ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಆದ ಕಾರಣದಿಂದ ಎಲ್ಲರೂ ಕೂಡ ತಮ್ಮ ಸ್ವಇಚ್ಛೆಯಂತೆ ತಮ್ಮ ಇಷ್ಟ ಅಭಿವೃದ್ಧಿಯಂತೆ ಕೊಂಡಕ್ಕೆ ತುಪ್ಪಗಳನ್ನ ಎಣ್ಣೆಗಳನ್ನ ಹಾಕ್ತಾ ಇರತಕ್ಕಂಥದ್ದು ಮತ್ತು ಕರ್ಪೂರಗಳಿಂದ ಕೊಂಡಕ್ಕೆ ಅಗ್ನಿಸ್ಪರ್ಶ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಎಲ್ಲರೂ ಕೂಡ ಸುಮಾರೊಂದು 20-25 ಅಡಿ ಉದ್ದದ ಈ ಕೊಂಡಕ್ಕೆ ಸುತ್ತಲೂ ಎಲ್ಲೂ ಲೈನಿಗೆ ಕೊಂಡಕ್ಕೆ ಮರದ ದಿಮ್ಮಿಗಳನ್ನ ಹಾಕಿರ್ತಾರೆ. ಆ ಮರದ ದಿಮ್ಮಿಗಳಿಗೆ ಈಗ ತುಪ್ಪಗಳನ್ನ ಎಣ್ಣೆಗಳನ್ನ ಹಾಕಿ ಕರ್ಪೂರದಿಂದ ಕೊಂಡಕ್ಕೆ ಅಗ್ನಿಸ್ಪರ್ಶವನ್ನ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ವಿಶೇಷವಾಗಿ ಅಗ್ನಿಸ್ಪರ್ಶ ಮಾಡಿ ಎಲ್ಲರೂ ಕೂಡ ತೆರಳ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ನೋಡಿ, ವಿಶೇಷವಾಗಿ ಕೊಂಡಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಿದರೆ ಎಲ್ಲ ಭಕ್ತಾದಿಗಳು ಯಥಾಶಕ್ತಿಯಾಗಿ ಕರ್ಪೂರವನ್ನ ಮತ್ತು ತುಪ್ಪವನ್ನು ತಂದು ಈ ಕೊಂಡಕ್ಕೆ ಹಾಕಿ ತಮ್ಮ ಭಕ್ತಿಯನ್ನ ಪ್ರದರ್ಶನ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಈ ಕೊಂಡವನ್ನ ಹಾಯ್ಬೇಕಾದಂಥವರು ಯುವಕರು ಮತ್ತು ಮಧ್ಯವಯಸ್ಕರು ಇರ್ತಾರೆ ಇಲ್ಲಿ. ಅವರು ಶ್ರೀ ಕಾಲಭೈರೇಶ್ವರ ಸ್ವಾಮಿಗೆ
ಆ ಒಂದು ವೀರಭದ್ರೇಶ್ವರನಿಗೆ ಹರಕೆಯನ್ನ ಹಾಕೊಂಡಿರ್ತಾರೆ. ಕೆಲಸ ಸಿಕ್ಕಲಿ, ಮನೆ ಕಟ್ಟೋ ಆಗಲಿ, ಮದುವೆ ಮಾಡೋಕ್ಕಾಗಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗಲಿ, ಆ ಥರ ಎಲ್ಲ ರೀತಿಯ ಹರಕೆಗಳನ್ನು ಅವರು ಹೊತ್ತುಕೊಂಡಿರ್ತಾರೆ. ಹರಕೆಗಳ ನೆರವೇರಿಕೆಗಾಗಿ ಇಲ್ಲಿ ಕೊಂಡವನ್ನ ಆಯುವಂಥ ಒಂದು ಪದ್ಧತಿ ಈ ದೇವಸ್ಥಾನದಲ್ಲಿ ಇದೆ. ಈ ದೇವರ ಒಂದು ಸತ್ಯ ಮತ್ತು ಈ ಒಂದು ರುದ್ರ ಕಾಲಭೈರೇಶ್ವರ ಅಥವಾ ಈ ಒಂದು ವೀರಭದ್ರನು ಎಲ್ಲರ ಭಕ್ತಾದಿಗಳ ಕೋರಿಕೆಯನ್ನು ಈಡೇರಿಸುವಂತಹ ಒಂದು ಶಕ್ತಿಯನ್ನ ಹೊಂದಿದ್ದಾರೆ. ನೋಡಿ, ಎಲ್ಲರೂ ಕೂಡ ಕೊಂಡಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಿ ನೋಡ್ತಾ ನಿಂತಿರ್ತಕ್ಕಂಥ, ಕೈ ಮುಗಿದು ಭಯಭಕ್ತಿಗಳಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ದೊಡ್ಡವರು ಚಿಕ್ಕವರು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಕೊಂಡಕ್ಕೆ ಅಗ್ನಿಸ್ಪರ್ಶವನ್ನ ಮಾಡಿರ್ತಕ್ಕಂಥದ್ದು. ಅಗ್ನಿಸ್ಪರ್ಶವನ್ನು ಮಾಡಿ ಈಗ ಎಲ್ಲರೂ ಕೂಡ ತೆರಳ್ತಾ ಇರತಕ್ಕಂಥ ದೃಶ್ಯವನ್ನ ತಾವು ಈಗ ನೋಡ್ತಾ ಇದ್ದೀರಿ. ಈಗ ನೋಡಿ, ಮೇಲೆ ಒಂದು ಕಾಲಭೈರೇಶ್ವರನ ಒಂದು ಚಿತ್ರವನ್ನು ಕೂಡ ಇಲ್ಲಿ ಹಾಕಿರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ನೋಡಿ, ಎಲ್ಲರೂ ಕೂಡ ಒಂದು ಕೊಂಡಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಿ ಈಗ ಉತ್ಸವದ ಕಡೆಗೆ ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ರುದ್ರನ ಭೈರವೇಶ್ವರನ ರುದ್ರವು ಈಗ ಉತ್ಸವಕ್ಕೆ ಕೇಳಕ್ಕೆ ರೆಡಿ ಆಗ್ತಾ ಇದೆ. ಈಗ ಇಂದು ದೇವರು ಎಲ್ಲರೂ ಕೂಡ ಯಥಾಶಕ್ತಿ ಆಗಿ ಅವರಿಗೆ ಆ ಒಂದು ಕೊಂಡಕ್ಕೆ ಅಗ್ನಿಸ್ಪರ್ಶ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ತುಪ್ಪ ಮತ್ತು ಎಣ್ಣೆ ಮತ್ತು ಕರ್ಪೂರಗಳಿಂದ ದೇವರಿಗೆ ಒಂದು ಅಗ್ನಿಗೆ ತುಪ್ಪವನ್ನು ಹಾಕ್ತಾ ಇದ್ದಾರೆ. ಈಗ ನಂದಿ ಕಂಬವನ್ನ ಮೇಲಕ್ಕೆ ಏರಿಸ್ತಾ ಇದ್ದಾರೆ. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಉತ್ಸವವು ರಾಜಬೀದಿಗಳಲ್ಲಿ ಮುಂದಕ್ಕೆ ಹೋಗುತ್ತೆ. ನೋಡಿ, ಸಾಂಕೇತಿಕವಾಗಿ ಯಾವುದೇ ಉತ್ಸವವಾಗಲಿ, ದೇವರ ಉತ್ಸವ ಆಗಲಿ, ಜಂಬೂತ್ಸವರೇ ಆಗಲಿ, ದಸರಾ ಜಂಬೂತ್ಸವರೇ ಆಗಲಿ, ಮೊಟ್ಟ ಮೊದಲ ಬಾರಿಗೆ ನಂದಿ ಕಂಬಕ್ಕೆ ಪೂಜೆಯನ್ನು ಮಾಡಿ ಅದರ ನಂತರ ಎಲ್ಲ ರೀತಿಯ ಉತ್ಸವಗಳನ್ನು ನೆರವೇರಿಸತಕ್ಕಂಥದ್ದು ಒಂದು ರೂಢಿ ಸಂಪ್ರದಾಯವಾಗಿದೆ. ಆದ ಕಾರಣದಿಂದ ಈ ಒಂದು ದೇವರ ಉತ್ಸವಕ್ಕೆ ಮುನ್ನ ನಂದಿ ಕಂಬವನ್ನು ಏರಿಸಿ ನಂದಿ ಕಂಬವನ್ನ ಕುಣಿಸುತ್ತಿರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಾ. ನೋಡಿ, ಎಲ್ಲ ಭಕ್ತಾದಿಗಳು ಕೂಡ ಅವರ ಶಕ್ತಿ ಮೀರಿ ನಂದಿ ಕಂಬವನ್ನು ಎತ್ತಿಕೊಂಡು ನಂದಿ ಕಂಬವನ್ನು ಕುಣಿಸ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ನಂದಿ ಕಂಬದ ಒಂದು ಕುಣಿತದ ನಂತರ ದೇವರ ಮುಂದೆ ಪಲ್ಲಕ್ಕಿಯಲ್ಲಿ ದೇವರನ್ನು ಇರಿಸಿ ಮೈಸೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಪ್ರಚಾರ ದೇವಸ್ಥಾನಕ್ಕೆ ತರಲಾಗುತ್ತೆ. ಈಗ ದೇವರು ಹೊರಡಕ್ಕಿಂತ ಮುಂಚೆ, ಉತ್ಸವ ಹೊರಡಕ್ಕಿಂತ ಮುಂಚೆ ಇಲ್ಲಿ ಈಡಿಗಾಯಿಯನ್ನ 101 ಈಡಿಗಾಯಿಯನ್ನ ಹೊಡಿತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಹರಕೆ ಹೊತ್ಕೊಂಡಿರೋರೆಲ್ಲೂ ಕೂಡ 101 ಈಡಿಗಾಯನ್ನ ಹೊಡಿತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ನೋಡಿ, ಎಷ್ಟೊಂದು ಕಾಯಿಗಳು ಇಲ್ಲಿ ಈಡಿಗಾಯಿಗೆ ಉಪಯೋಗಿಸ್ತಾ ಇದೆ. ನೋಡಿ, ಭಯಭಕ್ತಿಗಳಿಂದ ದೇವರಿಗೆ ಈಡಿಗಾಯನ್ನ ಹೊಡಿತಾ ಇರ್ತಕ್ಕಂಥದ್ದು, ಎಣಿಸಿಕೊಂಡು ಈಡಿಗಾಯನ್ನ ಹೊಡಿತಾ ಇರ್ತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದೇವರ ಉತ್ಸವವು ರಾಜಬೀದಿಗಳಲ್ಲಿ ಮೆರವಣಿಗೆ ಹೊರಡುತ್ತೆ. ಅಡ್ಡಪಲ್ಲಕ್ಕಿ ಮೇಲೆ ದೇವರನ್ನ ಉತ್ಸವ ಮೂರ್ತಿಯನ್ನ ಕೂರಿಸಿರತಕ್ಕಂಥದ್ದನ್ನ ತಾವು ಈಗ ನೋಡ್ತಾ ಇದ್ದೀರಾ. ನೋಡಿ, ಒಂದು ತೆಂಗಿನ ಮೂಟೆಯಲ್ಲಿ 101 ತೆಂಗಿನಕಾಯಿನ ತೆಗೆದುಕೊಂಡ್ಬಂದು ಅದನ್ನ ಇಲ್ಲಿ ಹೊಡಿತಾರೆ.
ಈಗ ಈ ಒಂದು ಅಡ್ಡಪಲ್ಲಿಗೆ ಉತ್ಸವವು ಮೈಸೂರಿನ ರಾಜ ಬೀದಿಗಳಲ್ಲಿ ಹೊರಟು ವಿವಿಧ ಹೊಲಗಳಲ್ಲಿ ಸಂಚಾರ ಮಾಡುತ್ತೇವೆ. ಆಗ ಎಲ್ಲರೂ ಕೂಡ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ನಡೆಸಲಾಗುತ್ತದೆ. ನೋಡಿ ಎಷ್ಟು ಸುಂದರವಾಗಿ ರಾಜಬಲೇಶ್ವರನ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಮಾಡಿರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ. ರಾಜಬಲೇಶ್ವರ ಸ್ವಾಮಿಯ ವೈಭವವನ್ನು ನೋಡಲು ಎರಡು ಕಣ್ಣು ಸಾಲದು. ಅಷ್ಟು ಸುಂದರವಾಗಿ ಈ ಒಂದು ಅಡ್ಡಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸ್ತಾ ಇರತಕ್ಕಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವವು ಮೈಸೂರಿನ ರಾಜಬೀದಿಗಳಲ್ಲಿ ಸಂಚಾರ ಮಾಡುತ್ತವೆ. ತೆರೆದ ಜಿಪ್ಪಿನಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಕೊಡುತ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಈಗ ಎಲ್ಲರೂ ಕೂಡ ವಿಡಿಯೋಗಳನ್ನು ಫೋಟೋಗಳನ್ನು ತಮ್ಮ ಮೊಬೈಲ್ಗಳಲ್ಲಿ ತೆಗೆದುಕೊಳ್ತಾ ಇರತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೇವೆ. ಈಗ ನೋಡಿ ಎಷ್ಟು ಸುಂದರವಾಗಿ ಕಾಲಭೈರವೇಶ್ವರನ ಮೂರ್ತಿಗೆ ಅಲಂಕಾರಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಈಗ ನೋಡ್ತಾ ಇದ್ದೀವಿ. ಈಗ ವಿಶ್ವದಾರಿ ಆಗಿರ್ತಕ್ಕಂಥ ಕಾಲಭೈರವೇಶ್ವರನ ಈಗ ಮೈಸೂರಿನ ರಾಜ ಬೀದಿಗಳಲ್ಲಿ ಮೆರವಣಿಗೆ ಕರೆದುಕೊಂಡು ಹೋಗಲಾಗುತ್ತೆ. ತಾರೀಕು ಬೆಳಗಿನ ಜಾವ 4:30 ಅಗ್ನಿಕೊಂಡವು ಸಂಪೂರ್ಣವಾಗಿ ಮರದ ದಿಂಬೆಗಳೆಲ್ಲ ಉರಿತಾ ಇದೆ. ಈಗ ಸಂಪೂರ್ಣವಾಗಿ 90% ಮರದ ದಿಂಬೆಗಳು ಉರಿದಿವೆ. ಈಗ ಉರಿದು ದೊಡ್ಡ ದೊಡ್ಡ ಕೆಂಡಗಳನ್ನು ಬಿಟ್ಟಿರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರ. ಈಗ ನೋಡಿ ಸುತ್ತಲೂ ಕೂಡ ಸುಮಾರು 20 ಅಡಿ 25 ಉದ್ದ ತುಂಬ ಕಾವಿದೆ ಇಲ್ಲಿ. ಆದರೂ ಕೂಡ ನಾನು ನಮ್ಮ ವೀಕ್ಷಕರಿಗೋಸ್ಕರವಾಗಿ ಆ ಕಾವಿನಲ್ಲೂ ಕೂಡ ವಿಡಿಯೋ ಮಾಡ್ಕೊಂಬಂದು ನಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಒಂದು ಬೆಂಕಿಯ ಜ್ವಾಲೆ ಉರಿತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರ. ಈಗ ಬೆಂಕಿಯು ದಗದಗನೆ ಉರಿಯುತ್ತಿರುವುದನ್ನು ತಾವೀಗ ನೋಡ್ತಾ ಇದ್ದೀರ. ಈಗ ಬೆಳಗಿನ ಜಾವ 4:30 ಗಂಟೆ ಆಗಿದೆ. ನಂದಿ ಕಂಬವನ್ನು ಈ ಒಂದು ಹೊಂಡದ ಸ್ಥಳಕ್ಕೆ 3 ಸುತ್ತು ನಂದಿ ಕಂಬವನ್ನು ಪ್ರದಕ್ಷಿಣೆ ಮಾಡಲಾಗುತ್ತೆ. ಜೊತೆಗೆ ದೇವರನ್ನು ಕೂಡ ತೆಗೆದುಕೊಂಡು ಪ್ರದಕ್ಷಿಣೆ ಮಾಡಲಾಗುತ್ತೆ. ಜೊತೆಗೆ ಹೊಂಡವನ್ನು ಆಯುವ
ಮಹಾಸ್ವಾಮಿಯವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಇಲ್ಲಿ 3 ಪ್ರದರ್ಶನಗಳನ್ನ ಮಾಡಿ ತದನಂತರ ಯಾರ್ಯಾರು ಕೊಂಡವನ್ನು ಹಾಯುವಂತಹ ಅರ್ಜಿಯನ್ನು ಹೊತ್ತುಕೊಂಡಿದ್ದಾರೆ ಸುಮಾರು 22 ಜನ ಯುವಕರು ಅವರು ಕೂಡ ಇಲ್ಲಿ ಕೊಂಡದ ಹಾಯುವಂತಹ ಸ್ವಾಮಿಗಳ ಹಿಂಭಾಗದಿಂದ ಒಂದು ಪ್ರದಕ್ಷಿಣೆಯನ್ನ ಮಾಡ್ತಾರೆ. ನೋಡಿ, ದೊಡ್ಡ ಹಾಯುವ ಸ್ವಾಮಿಯವರು ಬರ್ತಾ ಇರ್ತಕ್ಕಂಥ ಚಿತ್ರವನ್ನು ತಾವು ನೋಡ್ತಿದ್ರ. ಹಿಂದೆನೆ ದೇವರನ್ನು ಕೂಡ ಬರ್ತಾ ಇರೋದು ಕಾಲಭೈರೇಶ್ವರ ಸ್ವಾಮಿಯನ್ನ ಬರ್ತಾ ಇರ್ತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀರ. ಈಗ ನೋಡಿ ಎಷ್ಟು ಸುಂದರವಾಗಿ ದೇವರಿಗೆ ಅಲಂಕಾರ ಮಾಡಿರ್ತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀರಿ. ಈಗ ನೋಡಿ ಮಹಾಸ್ವಾಮಿಯವರು ದೇವರನ್ನು ನಿರ್ಮಿಸಿಕೊಂಡು ನೋಡ್ತಾ ಇದ್ದಾರೆ. ದೇವರು ಅವರ ಮುಂದೆ ನೋಡಿ ಎಷ್ಟು ಭಯಭಕ್ತಿಗಳಿಂದ ದೇವರನ್ನ ನೋಡ್ತಾ ಇದ್ದಾರೆ. ಮತ್ತೊಮ್ಮೆ 2ನೇ ಪ್ರದರ್ಶನೆ 3ನೇ ಪ್ರದರ್ಶನೆ ಕೊಂಡದ ಮುಂದಕ್ಕೆ ಹೋಗ್ತಾರೆ. 3 ಪ್ರದರ್ಶನಗಳನ್ನ ಹಾಕಿ ತದನಂತರ ಕೊಂಡವನ್ನು ಹಾಯುವಂಥ ಪದ್ಧತಿ ಇದೆ. ಈಗ ಕೊಂಡಗಳನ್ನು ಎಲ್ಲ ಒಡೆದು ಸಣ್ಣ ಸಣ್ಣ ಕೆಂಡೆಗಳನ್ನಾಗಿ ಮಾಡಿದ್ದಾರೆ. ನೋಡಿ, ಈಗ ಸ್ವಾಮಿಯವರು ಕೊಂಡ ಹಾಯುವುದಕ್ಕೋಸ್ಕರವಾಗಿ ಕೊಂಡದ ಸುತ್ತ 3 ಪ್ರದರ್ಶನಗಳನ್ನ ಮಾಡ್ತಾರೆ. ಅದಕ್ಕೆ ಮುಂಚೆ ದೇವರ ಮುಂದೆ ನೃತ್ಯವನ್ನು ಕೂಡ ಮಾಡ್ತಾರೆ. ಇದು ತಾವು ನೋಡ್ತಾ ಇದ್ದೀರಿ. ಈಗ ಕೊಂಡ ಹಾಯುವಂತಹ ಮಹಾಸ್ವಾಮಿಯವರು 3 ಪ್ರದರ್ಶನಗಳನ್ನ ಮಾಡುತ್ತಾ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಿ. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ತಾಂಡವ ನೃತ್ಯವನ್ನು ಕೂಡ ಮಾಡ್ತಾರೆ. ತಾಂಡವ ನೃತ್ಯವನ್ನು ಮಾಡಿದ ನಂತರ ಎಲ್ಲರೂ ಕೂಡ ಕೊಂಡವನ್ನು ಹಾಯುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಈಗ 3 ಪ್ರದರ್ಶನಗಳಾಗಿದೆ. ಅವರು ಕೊಂಡ ಹಾಯುವ ಸ್ವಾಮಿಗಳು ಕೊಂಡದ ಮುಂದೆ ಕುಳಿತಿರ್ತಾರೆ. ಈಗ ಆ ಕೊಂಡದಲ್ಲಿ ಇರತಕ್ಕಂಥ ದಪ್ಪ ದಪ್ಪ ಕೆಂಡಗಳನ್ನ ಹೊಡೆಯುವ ಕೆಲಸ ಆರಂಭ ಆಗುತ್ತೆ. ಅದಕ್ಕೆ ಮುಂಚೆ ಎಲ್ಲರೂ ಕೂಡ ನೈವೇದ್ಯವನ್ನು ಕೊಡೋದಕ್ಕೋಸ್ಕರವಾಗಿ ಯಾರು ಕೊಂಡಕ್ಕೆ ಕಾರ್ಯಕರ್ತರಾಗಿದ್ದಾರೆ, ದೈವಸ್ಥರಾಗಿದ್ದಾರೆ, ಅವ್ರಿಗೆಲ್ಲರೂ ಕೂಡ ದೇವರಿಗೆ ನೈವೇದ್ಯವನ್ನು ಇಟ್ಟು ಕೊಡಲಾಗತ್ತೆ. ವಿಶೇಷ ಪೂಜೆಗಳನ್ನ ಮಾಡಲಾಗತ್ತೆ. ಮಹೇಶ್ ಸ್ವಾಮೀಜಿಯವರು, ಮಹೇಶ್ ಅರ್ಚಕರು ಎಲ್ಲ ರೀತಿಯ ಪೂಜೆಗಳನ್ನು ಸಾಂಗವಾಗಿ ನೆರವೇರಿಸ್ತಾ ಇರತಕ್ಕಂಥ ಉತ್ಸವನ್ನೀಗ ನಾವು ನೋಡ್ತಾ ಇದ್ದೀರಿ. ಈಗ ಎಲ್ಲರ ಮುಂದೆ ಒಂದೊಂದು ಉತ್ಕುದ ಎಲೆನಿಟ್ಟು ಅದಕ್ಕೆ ಹಣ್ಣು ಹಂಪಲುಗಳನ್ನು ಏನೇನು ಪದ್ಧತಿಗಳಿದೆಯೋ ಆ ಪದ್ಧತಿ ಪ್ರಕಾರವಾಗಿ ಎಲ್ಲವನ್ನು ಇಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರಿ. ಈಗ ಎಲ್ಲರಿಗೂ ಈಗ ನೈವೇದ್ಯವನ್ನು ಇಟ್ಟು ಈಗ ಮಹಾಮಂಗಳಾರತಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀರಿ. ಈಗ ನೋಡಿ, ಹೆಂಚು ಕೆನ್ನಾಲಿಗೆ ಯಾವ ರೀತಿ ಕೊಂಡದಲ್ಲಿ ಕೆನ್ನಾಲಿಗೆ ಬೆಳೆಯುತ್ತಿರತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರಿ. ಈಗ ಗಂಧದ ಕಡಿಯನ್ನ ಹಚ್ಕೋತಾ ಇರತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರ. ಗಂಧ ಕಳಿಗೆಯನ್ನು ಮತ್ತು ಕರ್ಪೂರ ಮಂಗಳಾರತಿಯನ್ನು ಬೆಳಗ್ತಾ ಇರತಕ್ಕಂಥ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀರ. ಕೊಂಡಕ್ಕೆ ವಿಶೇಷವಾದಂಥ ಮಹಾಮಂಗಳಾರತಿಯನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀರ. ಇದಾದ ನಂತರ ಪಂಚಾರತಿಯನ್ನ ಮಾಡ್ತಾರೆ. ಈಗ ಪಂಚಾರತಿ ಮುಖಾಂತರವಾಗಿ ದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ನಂತರ ಕೊಂಡಕ್ಕೆ ಆರಂಭವನ್ನು ಸೂಚಿಸಲಾಗುತ್ತದೆ. ಅದಕ್ಕೆ ಮುಂಚಿತವಾಗಿ ಆ ಕೊಂಡದಲ್ಲಿರತಕ್ಕಂಥ ದಪ್ಪ ದಪ್ಪ ಕೆಂಡಗಳನ್ನು ಒಡೆದು ಚೂರು ಚೂರುಗಳಾಗಿ ಮಾಡಲಾಗುತ್ತದೆ. ಯಾಕಂದರೆ ಕೊಂಡ ಓಡಬೇಕಾದ್ರೆ ಸಮತಟ್ಟಾಗಿರ್ತಕ್ಕಂಥ ಕೆಂಡ ರಾಶಿಗಳಿರಬೇಕು. ಸಮತಟ್ಟಾಗಿಲ್ಲ ಅಂದರೆ ದಪ್ಪ ಕೆಂಡವನ್ನು ಎಡೆಯಿ ಕೊಂಡದೊಳಕ್ಕೆ ಬೀಳುವಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಆದ ಕಾರಣದಿಂದ ಎಲ್ಲ ದಪ್ಪ ದಪ್ಪ ಕೆಂಡಗಳನ್ನು ಒಡೆದು ಚೂರು ಚೂರಾಗಿ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಮತ್ತು ಅರೆ ಉರಿದಿರ್ತಕ್ಕಂಥ ಮರಗಡ್ಡಿಮೆಗಳನ್ನು ಎತ್ತಿಕೊಂಡು ಹೋಗಿ ಒಂದು ಕಡೆ ಹಾಕುವಂಥ ದೃಶ್ಯವನ್ನು ಕೂಡ
ತಾವೀಗ ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಕೆಂಪಕ್ಕಿನ ಕೆನ್ನಾಳಿಗೆ ಇಂದ ಬೆಂಕಿ ತಜ್ಜುತ್ತಾ ಇರತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಈಗ ಎಲ್ಲ ರೀತಿಯ ಸಹಾಯಕರು ಭಕ್ತಾದಿಗಳು ದೊಡ್ಡದಾಗಿರ್ತಕ್ಕಂಥ ಒಂದು ಮರದ ಸರಳನ್ನು ಹಿಡಿದುಕೊಂಡು ಬಂದು ಕೆಂಡದ ಉಂಡೆಗಳನ್ನ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀರಾ. ಅವರು ಮರದಲ್ಲಿ ಪೂರ್ತಿಯಾಗಿ ಉಳಿದಿಲ್ವೋ ಆ ಮರದ ಬಿಸಿಯನ್ನ ಕಡದ ಮೇಲೆ ಹಾಕುತ್ತಾರೆ. ಕೈಯಲ್ಲಿ ಎತ್ತುಕೊಂಡು ಹೋಗಿ ಮೂಲೆಯಲ್ಲಿ ಹಾಕ್ತಾ ಇರ್ತಕ್ಕಂಥ ದೃಶ್ಯವನ್ನ ನಾವು ನೋಡ್ತಾ ಇದ್ದೀರಾ. ಇದೇ ರೀತಿ ಕೆಂಡವು ಸಮತಟ್ಟಾಗಿ ಇರಬೇಕು, ಆಗ ಮಾತ್ರವೇ ಕೆಂಡವನ್ನು ಓಡಲು ಸಾಧ್ಯವಾಗುತ್ತದೆ. ಈಗ ಸಮತಟ್ಟು ಮಾಡತಕ್ಕಂಥ ಕೆಂಡವನ್ನೀಗ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರಿ. ಈಗ ನೋಡಿ ಯಾವ ರೀತಿ ಸಮತಟ್ಟು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅರ್ಧಂಬರ್ಧ ಉಳಿದಿರ್ತಕ್ಕಂಥ ಕೆಂಡವನ್ನು ಮರದ ದಿಮ್ಮೆಯನ್ನು ಒದ್ದೆ ಬಟ್ಟೆಯಲ್ಲಿ ಒದ್ದೆ ಗೋಣಿಚೀಲದಲ್ಲಿ ಎತ್ತಿಕೊಂಡು ಹೋಗಿ ಆ ಮೂಲೆಯಲ್ಲಿ ಹಾಕ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರಾ. ಬಹಳ ಮುಖ್ಯವಾಗಿ ಕೇಳ್ತಾ ಇದ್ದು ಕೊಂಡ ಹಾಯಿಗೆ ಮುಂಚಿತವಾಗಿ ಎಲ್ಲ ಕೆಂಡೆಗಳನ್ನ ಸಣ್ಣ ಸಣ್ಣ ಕೆಂಡೆಗಳನ್ನಾಗಿ ಮಾಡಿ ಸಮತಟ್ಟಾಗಿ ಕೆಂಡವನ್ನು ಮಾಡಬೇಕು. ಆಗ ತಾನೇ ಕೆಂಡ ಹಾಯಲು ತುಂಬಾ ಅನುಕೂಲ ಆಗುತ್ತೆ. ಒಂದು ಹದಕ್ಕೆ ಬಂದಿದೆ ಈಗ ಕೊಂಡದಲ್ಲಿರ್ತಕ್ಕಂಥ ಕೆಂಡೆಗಳು. ನೋಡಿ ಅರ್ಧಂಬರ್ಧ ಹೊಡೆದಿರ್ತಕ್ಕಂಥ ಮರದ ದಿಮ್ಮಿಗಳನ್ನು ಈಚೆಗೆ ಹಾಕ್ತಾ ಇರತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರಾ. ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ. ಕೆಂಡವನ್ನು ಹಾಯಬೇಕಾದ್ರೆ ಬಹಳ ಮುಖ್ಯವಾಗಿ ಕೆಂಡೆಗಳು ಸಮತಟ್ಟಾಗಿ ಇರಬೇಕು, ಆಗ ಮಾತ್ರವೇ ಕೆಂಡವನ್ನು ಹಾಯಲು ಸಾಧ್ಯವಾಗುತ್ತದೆ. ಈ ಒಂದು ಕೆಲಸ ಬಹಳ ಮುಖ್ಯ. ಇದು ಬೆಂಕಿಯ ಜ್ವಾಲೆ ನಗದರಿಸ್ತಾ ಇರ್ತದೆ, ತುಂಬ ಶಾಖ ಇರ್ತದೆ. ಅದರಿಂದ ದೂರದಲ್ಲಿ ಮರದ ತರಳೆಗಳನ್ನು ಹಿಡ್ಕೊಂಡು ಅವರು ಕೊಂಡವನ್ನು ಸಮತಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಹದಕ್ಕೆ ಬಂದಿದೆ. ಈಗ ಇನ್ನೂ ಅಳಿದು ಉಳಿದ ದಪ್ಪ ದಪ್ಪ ಕೆಂಡೆಗಳನ್ನು ಎತ್ತಿಕೊಂಡು ಎಡಕ್ಕೆ ಹಾಕಿ ಅದನ್ನು ಒದ್ದೆಯ ಗೋಣಿಚೀಲದಲ್ಲಿ ಎತ್ತಿಕೊಂಡು ಹೋಗಿ ಮೂಲೆಯಲ್ಲಿ ಹಾಕ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಮತ್ತು ಹೊರಗಡೆ ಬಿದ್ದಿರ್ತಕ್ಕಂಥ ಕೊಂಡೆಗಳನ್ನು ಮರದ ಎಲೆಗಳ ಒಂದು ಗುಂಪಿನಿಂದ ಅವು ಕೊಂಡೆಗಳನ್ನು ಕೆಂಡೆಗಳನ್ನ ಒಳಕ್ಕೆ ತಳ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ತಾವು ಇಲ್ಲಿ ನೋಡ್ತಾ ಇದ್ದೀರಾ. ಈಗ ನೋಡಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎಲ್ಲವೂ ಕೂಡ ಸಮತಟ್ಟು ಮಾಡೋ ಕೆಲಸ ಮುಕ್ತವಾಗುತ್ತದೆ. ಆಮೇಲೆ ಕೆಂಡವನ್ನು ಸಮತಟ್ಟು ಮಾಡಿ ಕೆಂಡ ಹಾಯೋದಕ್ಕೆ ಅನುಕೂಲವನ್ನು ಮಾಡಿಕೊಡಲಾಗತ್ತೆ. ಆದ ಕಾರಣದಿಂದ ನಿರಂತರವಾಗಿ 5-6 ಜನರು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಸಮತಟ್ಟಾಗಿ ಕೆಂಡಗಳನ್ನು ಮಾಡ್ತಾ ಇದ್ದಾರೆ. ದಪ್ಪ ಅಳಿದು ಉಳಿದ ಮರದ ದಿಂಬಿಗಳನ್ನ ದಪ್ಪ ಪುಡಿಯಾಗದ ಕೆಂಡಗಳನ್ನು ಎತ್ತಿಕೊಂಡು ಹೋಗಿ ಒಂದು ಮೂಲೆಯಲ್ಲಿ ಹಾಕ್ತಾ ಇರ್ತಕ್ಕಂಥ ದೃಶ್ಯವನ್ನ ನಾವು ನೋಡ್ತಾ ಇದ್ದೀರಾ. ಮರದ ಎಲೆಯ ಸೊಪ್ಪಿನಿಂದ ಕೆಂಡಗಳನ್ನು ಕೆಂಡದ ಒಳಕ್ಕೆ ತಳ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರಾ. ನೋಡಿ ಹೆಚ್ಚು ಕಮ್ಮಿ ಕೆಂಡವನ್ನು ಸಮತಟ್ಟು ಮಾಡತಕ್ಕಂಥ ಕೆಲಸ ಮುಗಿತಾ ಬರ್ತಾ ಇದೆ. ಈಗ ಜಾಲರಿಯಿಂದ ಕೆಂಡವನ್ನು ಸಮತಟ್ಟು ಮಾಡತಕ್ಕಂಥ ಕೆಲಸ ಈಗ ಆರಂಭವಾಗುತ್ತದೆ. ಒಂದೇ ಲೆವೆಲಲ್ಲಿ ಕೆಂಡ ಇರೋ ರೀತಿ ಮಾಡಬೇಕು. ಇಲ್ಲಾಂದರೆ ಕೆಂಡ ಓಡುವಂತಹ ಭಕ್ತಾದಿಗಳು ಎಡವಿ ಬೀಳುವಂತಹ ಒಂದು ಸಂಭವ ಇರುತ್ತದೆ. ಆದ ಕಾರಣದಿಂದಾಗಿ ಈಗ ಕೊಂಡದ ಒಳಗೆ ಇರತಕ್ಕಂಥ ಕೆಂಡವನ್ನು ಸಮತಟ್ಟು ಮಾಡತಕ್ಕಂಥ ಕಾರ್ಯವು ನಿರತವಾಗಿದೆ. ದಪ್ಪ ಎಮ್ಮೆಗಳನ್ನು ತೆಗೆದುಕೊಂಡು ಹೋಗಿ ಮೂಲೆಯಲ್ಲಿ ಹಾಕಿದ್ದಾರೆ. ಈಗ ನೋಡಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯ ಮುಕ್ತಾಯವಾಗುತ್ತದೆ. ಅದನಂತರ ನೋಡಿ ಎಲ್ಲವೂ ಕೆಲಸ ಕಾರ್ಯಗಳು ಮುಕ್ತವಾಯಿತು. ಈಗ ಕೆಂಡವನ್ನು ಸಮತಟ್ಟು ಮಾಡತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾ ಇದೆ. ಹಳ್ಳಿಯ ಕಡೆ ಕೆಂಡವನ್ನು ಎಳೆದು ಸಮತಟ್ಟು ಮಾಡ್ತಾ ಇರ್ತಕ್ಕಂಥ ವಿಷಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ನೋಡಿ ಯಾವ ರೀತಿ ಎತ್ತರದಿಂದ ಇಳಿಜಾರ ಕಡೆಗೆ ಕೆಂಡವನ್ನು ಎಳಿತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ನೋಡಿ ಎಲ್ಲ 90% ಕೆಲಸ ಕಾರ್ಯ ಮುಗಿಯಿತು.
ಕೊಂಡೊಳಗಿನ ಕೆಂಡವನ್ನು ಸಮತಟ್ಟು ಮಾಡತಕ್ಕಂಥ ಕೆಲಸವನ್ನ ಈಗ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೇವೆ. ಈಗ ಇದು ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೊಂಡ ಹಾಯುವಂತ ಸಮಯ ಬಂದಿದೆ. ಅದಕ್ಕೆ ಮುಂಚೆ ಮಾಡಬೇಕಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳನ್ನ ಪುರೋಹಿತರು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರ. ಅದಕ್ಕೆ ಮಂಗಳಾರತಿಯನ್ನು ಮಾಡಿ ಅದಕ್ಕೆ ಮಾಡಬೇಕಾದಂತ ಎಲ್ಲ ಪೂಜೆ ಪುರಸ್ಕಾರಗಳನ್ನು ಮಾಡಿದ ಮೇಲೆ ಕೆಂಡಕ್ಕೆ ಪುರಸ್ಕಾರಗಳನ್ನು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರ. ಅನೇಕ ವಿಧಿವಿಧಾನಗಳು, ಶಾಸ್ತ್ರಗಳು, ಸಂಪ್ರದಾಯಗಳು ಇರ್ತವೆ. ಅದೇ ಪ್ರಕಾರವಾಗಿ ಇಲ್ಲಿ ಕೊಂಡದ ಪೂಜೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ತುಂಬಾ ಅತ್ಯಗತ್ಯ. ಎಲ್ಲವೂ ಕೂಡ ಯಾವುದೇ ರೀತಿಯ ವಿಘ್ನ ಬಾರದಂತೆ, ಯಾರಿಗೂ ಅಪಾಯ ಆಗದಂತೆ ಎಲ್ಲೇ ರೀತಿಯ ಶಾಂತಿ ಕಾರ್ಯಗಳನ್ನು ಮಾಡುವ ಮುಖಾಂತರವಾಗಿ ಮತ್ತು ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಒಂದು ಅದ್ಭುತ ಕಾರ್ಯವು ನಡೆಯುವಂತೆ ಮಾಡೋಕ್ಕೋಸ್ಕರವಾಗಿ ವಿಶೇಷ ಪೂಜೆಗಳನ್ನು ಇಲ್ಲಿ ಮಾಡಬೇಕಾಗತ್ತೆ. ಆ ಪೂಜೆಯನ್ನು ಮಹಾಮಂಗಳಾರತಿಯನ್ನು ವೆಂಕಟೇಶ್ ಪುರೋಹಿತ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ವೆಂಕಟೇಶ್ ಪುರೋಹಿತ್ ಮತ್ತು ಮಹೇಶ್ ಪುರೋಹಿತ್ ಅವರು ಕೂಡ ಇಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಇದೆಲ್ಲ ಪೂಜಾ ಪುರಸ್ಕಾರಗಳು ಇನ್ನೇನು ಕೆಲವೇ ಕ್ಷಣದಲ್ಲಿ ಮುಕ್ತಾಯವಾಗುತ್ತದೆ. ಮುಕ್ತಾಯವಾದ ನಂತರ ಇಲ್ಲಿ ದೇವರಿಗೆ ವಿಶೇಷ ಪೂಜೆಗಳನ್ನು ಮಾಡಿ ಮುಗಿಸಿದ ಮೇಲೆ ಒಂದು ವಿಶೇಷವಾದಕ್ಕಂಥ ಏನು ವಿಧಿವಿಧಾನಗಳಿದೆ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಈಗ ಈ ವಿಧಾನ ಮುಗಿದ ತಕ್ಷಣವೇ ಇಲ್ಲಿ ಕೊಂಡ ಹಾಯುವಂಥ ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ಪಟ್ಟ ಕಡೆಯಾದ ಒಂದು ಪೂಜೆಯನ್ನು ಮಾಡಿ ಮುಗಿಸಿದ್ದಾರೆ. ಈಗ ಕೆಂಡಗಳನ್ನು ಎತ್ತುಕೊಂಡು ಏನೋ ಒಂದು ವಿಶೇಷ ಪೂಜೆಗಳನ್ನು ಮಾಡಬೇಕು. ಅದಕ್ಕೋಸ್ಕರ ಒದ್ದೆ ಬಟ್ಟೆಯಲ್ಲಿ ಕೆಂಡಗಳನ್ನು ಎತ್ತುಕೊಂಡು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಏನು ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀವಿ. ಈಗ ಸುಂದರವಾದ ಒಂದು ಸಮಾರಂಭ ಇದು. ಭಯ ಭಕ್ತಿಗಳಿಂದ ಹರಕೆಗಳಿಂದ ಕೂಡಿರ್ತಕ್ಕಂಥದ್ದು. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಭೈರವೇಶ್ವರ ಸ್ವಾಮಿಗೆ, ಕಾಲಭೈರೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿ ಪೂಜೆ ಪುರಸ್ಕಾರಗಳು ನಡೀತಾ ಇರತಕ್ಕಂಥದ್ದು ನೋಡ್ತಾ ಇದ್ದಾರೆ. ಈಗ ಕಾಲಭೈರೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಅಂತಿಮ ಪೂಜೆಗಳು ನಡೀತಾಗಿದೆ. ಈಗ ಈ ಅಂತಿಮ ಪೂಜೆಗಳು ಮುಗಿದ ತಕ್ಷಣ ಇಲ್ಲಿ ಕೊಂಡ ಹಾಯೋದಕ್ಕೆ ಅನುಕೂಲಕರವಾಗಿ ಮಾಡಿಕೊಡ್ತಾ ಇದ್ದಾರೆ. ಎದುರು ಸ್ವಾಮಿಯವರು ಎದುರೀಗ ಎಲ್ಲ ಪೂಜೆ ಪುರಸ್ಕಾರಗಳು ಮುಗಿತು. ಸ್ವಾಮಿಯವರು ದೇವರಿಗೆ ವಿಶೇಷವಾಗಿರ್ತಕ್ಕಂಥ ನೃತ್ಯವನ್ನು ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ. ಈಗ ಭದ್ರಕಾಳಿಯು
ಶ್ರೀ